ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಟ್ರ್ಯಾಕ್ಟರ್ಗೆ ಪಂಜಾಬ್ ರೀತಿಯ ವುಡ್ ಅನ್ನ ಎಲ್ಲಿಂದ ತರಿಸಿದೆ ಹಾಗೆ ಹೇಗ್ ಫಿಟ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇವಾಗ ಕರ್ನಾಟಕದಲ್ಲಿ ತುಂಬಾ ಕಡೆ ಸಿಗ್ತಿದೆ. ನಾನ್ ಹಾಕಿದಂತ ಸಮಯದಲ್ಲಿ ಕರ್ನಾಟಕದಲ್ಲಿ ಸಿಗ್ತಿದ್ದಿಲ್ಲ, ಹಾಗಾಗಿ ಪಂಜಾಬ್ ಇಂದ ತರಿಸಿದ್ದು. ನಾನ್ ಬುಕ್ ಮಾಡಿ 5ರಿಂದ 6 ದಿನಕ್ಕೆ ಹೊಸಪೇಟೆಗೆ ಬಂತು. ಅದನ್ನ ತರ್ಲಿಕ್ಕೆ ನಾನು ಆಟೋ ತಗೊಂಡು ಹೊರಟೆ. ನೋಡಿ, ವುಡ್ ಬಂದ್ಬಿಟ್ಟು ನಿಮ್ಗೆ 12,000ಕ್ಕೂ ಸಿಗುತ್ತೆ, 20,000ಕ್ಕೂ ಸಿಗುತ್ತೆ. ನೀವು ತಗೊಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಯಾವ ರೀತಿ ಕ್ವಾಲಿಟಿ ತಗೊಂತಿದ್ರ ಅಂತ ಹೇಳ್ಬಿಟ್ಟು. ನನಗೆ ಗಾಡಿ ಸೇಫ್ಟಿ ಮುಖ್ಯ, ಹಾಗಾಗಿ ನಾನು ಹಾಕಿರುವಂತ ಯು ಪೈಪ್ ಏನಿದೆ ಬೆಂಡು, ಸೊ ತುಂಬಾ ಸ್ಟ್ರಾಂಗ್ ಆಗಿರೋದು. ನಾನು ಹೈ ಕ್ವಾಲಿಟಿ ತಗೊಂಡಿದ್ದು. ಹಾಗೆ ಈ ಗಾಡಿ ಒಳಗಡೆ ಕಾಣ್ತಿರೋ ಸಾಮಾನೆಲ್ಲ ನನಗೆ ಬಂದ್ಬಿಟ್ಟು 32ರಿಂದ 34,000 ಸಮಥಿಂಗ್ ಅಲ್ಲಿ ಬಿತ್ತು. ಇದರಲ್ಲಿ ಸ್ಪೀಕರ್ ಇದೆ, ಯು ಪೈಪ್ ಇದೆ, ಮೇಲಿನ ಒಂದು ಫೈಬರ್ ವುಡ್ ಕೂಡ ಇದೆ, ಲೈಟ್ಸ್ ಇವೆ, LED ಮತ್ತೆ ಫಾಗ್ ಲ್ಯಾಂಪ್, 4 ಫಾಗ್ ಲ್ಯಾಂಪ್ ಇದೆ, 4 ಇಂಡಿಕೇಟರ್ ಇದೆ, ಹಾಗೆ ಒಂದು LED ಬಾರ್ ಇದೆ. ಇದಾದ ನಂತರ ಒಂದು ಫ್ಯಾನ್ ಇದೆ. ಸೊ ಇಷ್ಟೆಲ್ಲದಕ್ಕೂ ನನಗೆ ಇಷ್ಟು ಅಮೌಂಟ್ ಆಯ್ತು. ಇವನ್ನೆಲ್ಲ ಹಾಕೊಂಡು ನಾನು ನಮ್ ಕೂಡ್ಲಿಗೆ ಕಡೆ ಹೊರಟೆ. ಯಾಕಂತಂದ್ರೆ ಇದು ನಾವು ಮನೇಲೆ ಫಿಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ನಮ್ಮ ಒಂದು ಗಾಡಿ ಮಾಡಲ್ ಎಲ್ಲ ಇದೆ ಅಲ್ವಾ, ಅದು ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡು ಬೇರೆ ಗಾಡಿದ್ ಕಳ್ಸಿದ್ರು. ಈಗ ನಾವು ಕೆಳಗಡೆ ಎಕ್ಸೆಲ್ ಹತ್ರ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೇಕಾಗಿತ್ತು. ಅದಕ್ಕೆ ನಾವು ವೆಲ್ಡಿಂಗ್ ಶಾಪ್ ಕಡೆ ಹೊರಟಿವಿ. ನಿಮಗೆ ಶೋಕಿ ಮಾಡೋ ಹುಚ್ಚಿದ್ರೆ ಈ ಟಾಪ್ ನ ಹಾಕ್ಸಿ. ನೀವು ಹೊಲದಲ್ಲಿ ದುಡಿತಿದೀವಿ, ಅಲ್ಲಿ ಇಲ್ಲಿ ಹೋಗ್ತಿವಿ, ಗಿಡ ಗಂಟೆಗಳಲ್ಲಿ ತಿರುಗಾಡತ್ತೆ ನಮ್ ಟ್ರ್ಯಾಕ್ಟರ್ ಅಂದ್ರೆ ಹಾಕ್ಸಣಕ್ ಹೋಗ್ಬೇಡಿ. ಮಿರರ್ ಮುರಿಯುತ್ತೆ, ಲೈಟ್ ಗಳೆಲ್ಲ ಹೋಗುತ್ತೆ, ಜಾಸ್ತಿ ವೈಬ್ರೇಷನ್ ಆದ್ರೆ ಕೆಲವೊಂದು ಪಾರ್ಟ್ಗಳ ಮುರಿದೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ರೈತರು ಇದ್ರ ಕಡೆ ಗಮನ ಕೊಡಕ್ ಹೋಗ್ಬೇಡಿ. ನೀವು ಮನೇಲಿ ನಿಲ್ಸ್ತೀರಾ, ಶೋಕಿ ಮಾಡೋ ಹುಚ್ಚಿದೆ ಅಂತಂದ್ರೆ ಮಾತ್ರ ಇದನ್ನ ಹಾಕ್ಸಿ. ನಮ್ ಕೂಡ್ಲಿಗಿಲಿ ಒಳ್ಳೆ ವೆಲ್ಡರ್ ಸಿಕ್ರು ಗುರು. ತುಂಬಾ ಟೈಮ್ ಕೊಟ್ಟು ನಮ್ ಟ್ರ್ಯಾಕ್ಟರ್ ನ ರಿಪೇರ್ ಮಾಡ್ಕೊಟ್ರು, ಫಿಟ್ ಮಾಡಿದ್ವಿ. ಗಾಡಿಗಳಿಗೆ ಸೇಫ್ಟಿ ಮುಖ್ಯ, ಹಾಗಾಗಿ ಇದೇನ್ ಕಾಣ್ತಿದೆಯಲ್ಲ ಯು ಪೈಪ್, ಇದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಕಮ್ಮಿ ರೊಕ್ಕದಲ್ಲಿ ಸಿಗುತ್ತಿದೆ ಅಂತ ಹೇಳಿ ಲೋಕಲ್ ತಗೊಳಕ್ ಹೋಗ್ಬೇಡಿ. ಗಾಡಿಗೆ ಇದೇ ಮೇನು, ಬಿದ್ರೆ ಗಾಡಿನ ತಡೆಯೋದು ಇದೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿ, ಒಳ್ಳೆ ಕ್ವಾಲಿಟಿನ ತಗೊಳ್ಳಿ. ನೋಡ್ತಾ ಇರ್ಬೋದು ನನ್ನ ಟ್ರ್ಯಾಕ್ಟರ್ಗೆ ಹೇಗೆ ಕಾಣ್ತಾ ಇದೆ ಯು ಪೈಪ್ ಹಾಕಿದ್ಮೇಲೆ. ಕೊನೆಗೂ ಟಾಪ್ ನ ಫಿಕ್ಸ್ ಮಾಡಿದ್ವಿ. ಗಾಡಿ ಲುಕ್ ಮಾತ್ರ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಬಟ್ ನಿಮ್ಮ ಒಂದು ಕೆಲಸಕ್ಕೆ ತಕ್ಕನಾಗಿ ತಗೊಳ್ಳಿ. ನೈಟ್ ಲುಕ್ ಈ ರೀತಿ ಇದೆ, ಹಾಗೆ ಡೇ ನಲ್ಲಿ ನೋಡೋದಾದ್ರೆ ಗಾಡಿ ಈ ರೀತಿ ಕಾಣುತ್ತೆ. ನಮ್ ಗಾಡಿ ಜಾಸ್ತಿ ಬಾಡಿಗೆ ಹೋಗಲ್ಲ, ಮನೆ ಹತ್ರ ಇರುತ್ತೆ, ಅಕ್ಕಪಕ್ಕ ಹೊಡ್ಕೊಂಡು ಸುಮ್ಮನೆ ಇರುತ್ತೆ, ಅದಕ್ಕೆ ಹಾಕ್ಸಿದ್ದು.